ಗೈಸ್ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಅಲಂಕಾರ್ ಪ್ಲಾಜಾಗೆ ಬಂದಿದ್ದೀವಿ. ಹಬ್ಬಕ್ಕೆ ಬರ್ಡೇ ಶಾಪಿಂಗ್ ಮಾಡೋಣ ಅಂತ ಡಿಂಪಿಗೆ ನೋಡೋಣ ಯಾವ ಥರ ತೊಗೊಳ್ಳೋಣ ಅಂತ. ನೋಡಿ ಗೈಸ್ ಅಲಂಕಾರ್ ಪ್ಲಾಜಾಗೆ ಬಂದಿದ್ದೀವಿ. 3 ಜನ ಒಂದೇ ಥರ ಕಾಂಬೋಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ತೊಗೊಳ್ಳೋದು ಅಂತ. ಮಸ್ತಾಗಿದೆ ಇಲ್ಲಿ, ಅದಕ್ಕೆ ಇಲ್ಲಿಗೆ ಬಂದುಬಿಟ್ಟಿದ್ದೀವಿ. ಎಲ್ಲ ಥರನೂ ಸಿಗುತ್ತೆ, ಸ್ಲಿಪ್ಪರು ಎಲ್ಲ. ಎಷ್ಟೊಂದು ಅಂಗಡಿ ಸಿಗುತ್ತಾ ಇದೆ. ಯಾವ ಡ್ರೆಸ್ಸು ನಮಗೆ ಕಂಫರ್ಟಬಲ್ ಆಗ್ತಾಯಿದೆ. ನೋಡಿದ ತಕ್ಷಣ ಅಟ್ರಾಕ್ಷನ್ ಅನಿಸ್ತಾ ಇಲ್ಲ. ನೋಡೋಣ ಕೊನೆಗೆ ಯಾವುದು ಫೈನಲ್ ಮಾಡ್ತೀವಿ ಗೊತ್ತಿಲ್ಲ. ಎಲ್ಲೂ ಈ ಕಲರು ನನಗೆ ತೊಗೊಂಡಿದ್ದೀನಿ, ನನ್ನ ಹಸ್ಬೆಂಡ್ಗೆ ಸಿಗ್ತಾನೆ ಇಲ್ಲ. ಅದಕ್ಕೆ ಇನ್ನೂ ಇವಳಿಗೂ ತೊಗೊಂಡಿಲ್ಲ. ಹುಡುಕ್ತಾ ಎಲ್ಲಿ ಫೈನಲ್ ಸಿಗುತ್ತೆ ಅಂತ. ಅವ್ರ ಆಟೋದವ್ರಿಗೆಲ್ಲ ಮಾತಾಡೋಲ್ಲ ಗೊತ್ತಾ. ಇವಾಗ ಇಲ್ಲಿ ಪೋತಿಸ್ ಬಂದಿದ್ದೀವಿ. ಅಲ್ಲೆಲ್ಲೂ ಸಿಕ್ಕಿಲ್ಲ ಅಂತ ಪೋತಿಸಲ್ಲಿ ಒಂದ್ಸಲಿ ನೋಡೋಣ ಅಂತ ಬಂದಿದ್ದೀನಿ. ನೋಡೋಣ ಒಳಗಡೆ ಹೋಗ್ಬಿಟ್ಟು. ಮೇಲ್ಗಡೆನಾ ಅಮ್ಮ ಹೋಗ್ಬೇಕಂತ ಆಂಟಿ ಕಾಯ್ತಾವ್ರಂತೆ. ಹೋಗ್ಬೇಕಂತೆ ಅಕ್ಕ ಕಾಯ್ತಾವ್ರಂತೆ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ನಾನು ಏನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ನಾನು ಏನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ಆದರೆ ನಾನು ನನ್ನ ಮಗಳು ಡ್ರೆಸ್ಸು ಮತ್ತು ನನ್ನ ಡ್ರೆಸ್ಸು, ನನ್ನ ಹಸ್ಬೆಂಡ್ ಡ್ರೆಸ್ಸು ತೋರಿಸಲ್ಲ. ಇವಾಗ ಬರ್ಡೇಗೆ ನೀವೇ ನೋಡೋರಂತ ಹಾಕೊಂಡು ವೇರ್ ಮಾಡಿದಾಗ ನಾವು ಒಂದೇ ಥರ 3 ಜನ ಟ್ರಿಮ್ಮಿಂಗಲ್ಲೇ ಒಂದೇ ಕಲರ್ ತೊಗೊಂಡಿದ್ವಿ. ನಾನು ಆಪ್ಷನ್ ಕ್ಲೂ ಕೊಡ್ತೀನಿ ಯಾವ ಕಲರು ಅಂತ. ಒಂದು 4 ಕಲರ್ ಇರ್ತೀನಿ. ಅದ್ರಲ್ಲಿ ನಾನು ಯಾವ್ದು ತೊಗೊಂಡಿರ್ತೀನಿ ಅಂತ ನೀವು ಕಾಮೆಂಟ್ ಮಾಡಿ ಆಯಿತಾ. ರೆಡ್ಡು, ಬ್ಲೂ, ಪರ್ಪಲು, ಸ್ಕೈ ಬ್ಲೂ, ಪಿಂಕ್. ಬಸ್ ಇಷ್ಟು ಕಲರಲ್ಲಿ ನಾನು ಯಾವ ಕಲರ್ ತೊಗೊಂಡಿರ್ಬೋದು ಅಂತ ನೀವು ಗೆಸ್ ಮಾಡಿ ಕಾಮೆಂಟ್ ಮಾಡಿ ಆಯಿತಾ. ಹಂಗೆ ಪೋತೀಸಲ್ಲಿ ಒಂದೆರಡು ನನ್ನ ಮಗಳಿಗೆ ಟಾಪ್ ತೊಗೊಂಡೆ. ಒಂದು ಅಕ್ಕ ಕೊಡಿಸಿದ್ರು, ಒಂದು ನಾನು ತೊಗೊಂಡೆ. ಅದು ಯಾವುದು ಅಂತ ತೋರಿಸ್ತೀನಿ. ಚೆನ್ನಾಗಿದೆ, ಒಂಥರ ಇಷ್ಟ ಆಯಿತು. ದೊಡ್ಡ ಸೈಜ್ ಆದರೂ ಮುಂದೆ ವೇರ್ ಮಾಡ್ಬೋದು. ಸೊ ಅದಕ್ಕೆ ಇದು ನನಗಿಷ್ಟ ಆಯಿತು. ಅವರು ಕೊಡಿಸಿದ್ರು ಅಕ್ಕ. ಇದ್ರ ಪ್ರೈಸ್ ಬಂದು 675. ಇದೊಂದು ನಾನು ಸುಮ್ಮನೆ ಇದು ಚೆನ್ನಾಗಿದೆ, ಸಿಂಪಲಾಗಿಲ್ಲ ನಾವು ಹೋದಾಗ ಅಂತ ಇದೊಂದು ತೊಗೊಂಡೆ ಗೈಸ್. ಇದು 299 ಅಷ್ಟೇ. ಇದೊಂದು ತೊಗೊಂಡೆ ಅಷ್ಟೇ. ನಾನು ಇನ್ನೇನು ತೊಗೊಂಡಿಲ್ಲ. ಆಮೇಲೆ ಜ್ಯುವೆಲರಿ ಪರ್ಚೇಸ್ ಮಾಡಿದೆ. ಜ್ಯುವೆಲರಿ ಮಾತ್ರ ತೋರಿಸ್ತೀವಿ, ನೀವು ಅದರಿಂದ ಗೆಸ್ ಮಾಡೋಕ್ಕೆ ಹೋಗ್ಬಿಡಿ ನಾನು ಯಾವ ಕಲರ್ ಬಟ್ಟೆ ತೊಗೊಂಡಿದ್ದೀನಿ ಅಂತ. ನಾನು ಅಪೋಸಿಟಲ್ಲಿ ತೊಗೊಂಡಿದ್ದೀನಿ, ಸಿಲ್ವರಲ್ಲಿ. ನಾನು ಫ್ರಾಕ್ ಗೈಸ್ ತೊಗೊಂಡಿರೋದು. ಏನು ಹೇಳ್ತಾರೆ, ಲಂಗ ಬ್ಲೌಸು, ಲಂಗ ಧೋಣಿ, ಗೌನು, ಸ್ಯಾರಿ ಇದೆಲ್ಲ ಏನು ತೊಗೊಂಡಿಲ್ಲ. ಫ್ರಾಕೇ ತೊಗೊಂಡಿರೋದು. ಕಲರ್ ಗೆಸ್ ಮಾಡಿ ಆಯಿತಾ. ಸಿಲ್ವರ್ ಪೆಂಡೆಂಟಲ್ಲಿ ತೊಗೊಂಡಿದ್ದೀನಿ. ಒಂದು ನಿಮಿಷ. ನೋಡಿ ಗೈಸ್, ನಾನು ಈ ಥರ ಸಿಲ್ವರ್ ಪೆಂಡೆಂಟಲ್ಲಿ ಇದು ಬ್ಯಾಂಗಲ್ಲು. ನೆಕ್ಸ್ಟು ವಾಯ್ಸ್ ಸ್ವಲ್ಪ ಕೇಳಿಸ್ತಲ್ಲ ಅಂದ್ಕೊಳ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಾಪು ಮಲ್ಕೊಂಡಿದ್ದಲ್ಲ, ಸೊ ಅದಕ್ಕೆ ಸ್ವಲ್ಪ ಸ್ಲೋಗಿ ಮಾತಾಡ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿದೆ, ಸಿಂಪಲಾಗಿ. ನೋಡಿ ಗೈಸ್, ಈ ಥರ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಇಯರಿಂಗ್ಸ್ ಬಂದು ಈ ಥರ ಇದೆ, ಚೆನ್ನಾಗಿದೆ. ಫ್ರಾಕ್ಗಳಿಗೆಲ್ಲ ಈ ಥರ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಇದು ತೊಗೊಂಡು ಬಂದು 1 ಗ್ರಾಮ್ ಗೋಲ್ಡ್. ಇವಾಗೆಲ್ಲ ಟ್ರೆಂಡೆಲ್ಲ ನಡೀತಿದೆಯಲ್ಲ, ಫೋನಲ್ಲೆಲ್ಲ ಬರ್ತಿದೆ. ಆಲ್ಮೋಸ್ಟ್ ಎಷ್ಟೊಂದು ಜನ ಅಲ್ಲೇ ಹೋಗಿ ಪರ್ಚೇಸ್ ಮಾಡಿದೆ. ಅಲ್ಲಿ ತೊಗೊಂಡಿದ್ದು 1 ಗ್ರಾಮ್ ಗೋಲ್ಡ್ ಇದರಲ್ಲಿ. ಅಲ್ಲಿ ಒಂದು ಕಾಲು ಚೈನ್ ಸಿಕ್ತು ನಮಗೆ ಫ್ರೀಯಾಗಿ. ನೋಡಿ ಇಷ್ಟೇ ಗೈಸ್. ಇವಾಗ ನಾನು ಶಾಪಿಂಗ್ ಮಾಡಿರೋದು ಬರ್ಡೇಗೆ, ಡಿಂಪು ಬರ್ಡೇಗೆ ಅಂತ. ನೋಡೋಣ ನೀವು ಯಾವುದು ಗೆಸ್ ಮಾಡ್ತೀರಾ. ಅಷ್ಟು ಕಲರಲ್ಲಿ ಅಂತ ಇನ್ನೊಂದ್ಸಲ ಹೇಳ್ತೀನಿ. ರೆಡ್ಡು, ಸ್ಕೈ ಬ್ಲೂ, ಪಿಂಕ್ ಮತ್ತು ಬ್ಲೂ. ಇಷ್ಟೇ ಗೈಸ್. ಇಷ್ಟು ಕಲರಲ್ಲೇ ಒಂದು ಕಲರ್ ತೊಗೊಂಡಿದ್ದೀನಿ. 3 ಜನಕ್ಕೂ ಒಂದೇ ಥರ ಇನ್ನೊಂದು ಕಲರಲ್ಲೇ ತೊಗೊಂಡಿರೋದು. ನೋಡೋಣ ಗೆಸ್ ಮಾಡಿ ನೀವು ಯಾವುದು ಗೆಸ್ ಮಾಡ್ತೀರಾ ಅಂತ. ನೋಡಿ ಗೈಸ್, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಈ ದೇವಸ್ಥಾನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬೆಂಗಳೂರಲ್ಲಿರೋರಿಗೆಲ್ಲ. ಈ ದೇವಸ್ಥಾನ ಫೇಮಸ್ ಅಂತಲೇ ಹೇಳ್ಬೋದು. ನಾನಿದೊಂದು 2ನೇ ಸಲಿನ 3ನೇ ಸಲಿನ ಬರ್ತಾಯಿದ್ದೀನಿ. ನೀವು ಯಾರಾದರೂ ಬಂದಿದ್ರೆ ಕಾಮೆಂಟ್ ಮಾಡಿ ಆಯಿತಾ. ಈ ದೇವಸ್ಥಾನ ಯಾರಿಗಾದ್ರೂ ಗೊತ್ತಿದ್ದರೆ. ಪವರ್ಫುಲ್ ಅಂತಲೇ ಹೇಳ್ಬೋದು. ದೇವಸ್ಥಾನ ಒಳಗಡೆ ರಶ್ ಇದೆ ಅನಿಸುತ್ತೆ, ಇನ್ನೂ ಒಳಗಡೆ ಹೋಗಿಲ್ಲ.
ರಶ್ ಇದ್ದಾರೆ ಗೈಸ್, ಪರವಾಗಿಲ್ಲ, ಅಂಥ ರಶ್ಶು ಏನೂ ಇಲ್ಲ, ಇದ್ದಾರೆ ಒಂದು ಲೆವೆಲ್ಗೆ. ತುಂಬ ರಶ್ ಇದೆ ಗೈಸ್. ಇಲ್ಲಿ ಈ ದೇವಸ್ಥಾನಕ್ಕೆ ಎಷ್ಟೊಂದು ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಬಂದಿದ್ದಾರೆ. ರಶ್ ಇಲ್ಲ ಅಂದ್ಕೊಂಡ್ರೆ ತುಂಬ ಜನ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದರು. ತುಂಬ ರಶ್ ಇದ್ದರು. ದೇವ್ರದ್ದು ಅಭಿಷೇಕ ನಡೀತಾ ಇತ್ತು. ದೇವ್ರ ಮೇಲೆ ನೀರು ಹಾಕ್ತಾರೆ ಗೈಸ್. ಇಲ್ಲಿ ಅದು ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಬಂದಿದೆ ನಾನು ನೀರು ಹಾಕ್ಸ್ಕೊಳ್ಳೋಕ್ಕೆ. ರಶ್ ಇಲ್ಲ ಅಂದ್ಕೊಂಡು ಬಂದರೆ ಎಷ್ಟೊಂದು ಜನ ಇದ್ದಾರೆ. ಯಪ್ಪ ಸಖತ್ ರಶ್ ಇದ್ದಾರೆ. ಇಲ್ಲ ಅಂದ್ಕೊಂಡು ಬಂದೆ, ಹೊರಗಡೆ ಹೋಗಿ ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ನೋಡಿ ಗೈಸ್, ಇಲ್ಲೇ ಪ್ರಸಾದನೂ ಕೂಡ ಕೊಡ್ತಾರೆ. ಹಿಂಗೆ ಲೈನಲ್ಲಿ ನಿಂತ್ಕೊಂಡು ಇಲ್ಲೇ ಪ್ರಸಾದ ಇಸ್ಕೊಂಡು ಇಲ್ಲೇ ತಿನ್ಕೊಂಡು ಹೋಗ್ಬೋದು. ಟೊಮೊಟೊ ಬಾತೇನೋ ಕೊಡ್ತಾ ಇದ್ದಾರೆ ಇವತ್ತು. ನೋಡಿ ಗೈಸ್, ಇವರು ಸಖತ್ ಹಠ ಮಾಡ್ತಾಯಿದ್ರು. ಅದಕ್ಕೆ ನಮ್ಮ ಅಕ್ಕವ್ರು ಇಸ್ಕೊಬರಕ್ಕೆ ಹೋಗಿದ್ದಾರೆ ಲೈನಲ್ಲಿ. ನಾವಿಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಪ್ರಸಾದ ತಿನ್ಕೊಂಡು ಮನೆಗೆ ಹೊರಡದೆ. ಪ್ರಸಾದ ತಿನ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈ ದೇವಸ್ಥಾನಕ್ಕೆ ಯಾರಾದರೂ ಬಂದಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಆಯಿತಾ. ಹಾಯ್ ಹಾಯ್ ಮಾಡು, ಹಾಯ್ ಮಾಡಿದ್ವಿ. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ, ಗವಿ ಗಂಗಾಧೇಶ್ವರ ಸ್ವಾಮಿ ದೇವಾಲಯ. ಇಲ್ಲೇ ಬಂಡಿಕಾಳಮ್ಮ ದೇವಸ್ಥಾನ ಪಕ್ಕದ ರೋಡಲ್ಲೇ ಅಲ್ವಾ. ಹಾಂ, ಅದಕ್ಕೆ ಇದೊಂದು ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಚೆನ್ನಾಗಿದೆ ದೊಡ್ಡದಾಗಿ. ಚೆನ್ನಾಗಿತ್ತು. ಬಂಡೆದಿಂದ ಮಾಡಿರೋದು ಗೈಸ್ ದೇವಸ್ಥಾನ. ಆದರೆ ಫೋಟೋ ವೀಡಿಯೋಸ್ ಮಾಡೋಂಗಿರಲಿಲ್ಲ, ಅದಕ್ಕೆ ಈಚೆಯಿಂದನೇ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಹಾಲು ಶಾವಿಗೆ ಅಂತೀವಿ. ಹಾಲು ಶಾವಿಗೆ ಈ ಕಡೆ ಎಲ್ಲ ಪೇನಿ ಚಿರುಳಿ ಏನೇನೋ. ಹಾಂ ನೋಡಿ ಗೈಸ್, ಇದು ಯಾರಿಗಾದ್ರೂ ಗೊತ್ತಿಲ್ಲ, ನನಗಂತೂ ಜಾಸ್ತಿ ಇಷ್ಟ. ಯಾವಾಗಲೂ ನಾನು ಬೆಂಗಳೂರು ಬಂದಾಗೆಲ್ಲ ಇದನ್ನು ತಿಂತಾಯಿದ್ದೆ. ಅಲ್ಲಿ ಹಳೆ ಮನೆ ಹತ್ರ ಬುಟ್ಟಿ ಎತ್ಕೊಬ್ರವ್ರು. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಬೇರೆ ಹೊರಗಡೆ ಎಲ್ಲ ಹೋಗ್ತೀವಿ, ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಾನು ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಮತ್ತು ಗೈಸ್ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರು ಕೂಡ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.